ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ಆ್ಯಂಡ್ ಲಾಗ್ಸ್. ಇದು ಗುರುವಾರ ಬೆಳಗ್ಗೆ ಲಾಗ್ ಆಗಿರುತ್ತೆ. ಬೆಳಗ್ಗೆ 4:15 ಲಾಗ್ನ ಶುರು ಮಾಡಿದ್ದೀನಿ. ಹಾಗೆ ಇವತ್ತು ಬೆಳಗಿನ ಬ್ರೇಕ್ಫಾಸ್ಟಿಗೆ ಏನೆಲ್ಲ ಮಾಡಿದ್ದೆ, ಹಾಗೆ ಈವ್ನಿಂಗ್ ಸ್ನ್ಯಾಕ್ಸಿಗೆ ಏನೆಲ್ಲ ಮಾಡಿದೆ ಅಂತ ನೋಡಿ. ಎಲ್ಲೂ ಮಿಸ್ ಮಾಡ್ದೇ ಈ ವಿಡಿಯೋನ ನೋಡಿ. ಹಾಗೆ ನಾನು ಮಾಡಿರುವಂತಹ ರೆಸಿಪಿ, ನಾನು ಮಾಡಿರುವಂತಹ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ. ಇಲ್ಲಿ ಗುರುವಾರ ಬೆಳಗ್ಗೆ 4:15 ಎದ್ಬಿಟ್ಟಿದೆ, ಯಾಕಂದರೆ ಗುರುವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕಾಗಿರುತ್ತೆ. ಹಾಗಾಗಿ 4:15 ಎದ್ದು ಮೊದಲು ಮಾಡೋಂತಹ ಕೆಲಸನೇ ಕಸ ಗುಡಿಸಿ, ನೆಲ ಒರೆಸಿ, ಹೊರಗಡೆನೂ ಸಹ ಗುಡಿಸಿ ಇವಾಗ ರಂಗೋಲಿನ ಹಾಕ್ತಾಯಿದ್ದೀನಿ. ನನಗೆ ಈ ಕೆಲಸ ಮಾಡೋ ಅಷ್ಟರಲ್ಲಿ ಅರ್ಧ ಗಂಟೆ ಆಗಿಬಿಡುತ್ತೆ. ಹಾಗಾಗಿ ಒಂದು ಸ್ವಲ್ಪ ಬೇಗನೆ ಎದ್ದಿರ್ತೀನಿ. ಒಂದು ಅರ್ಧ ಗಂಟೆ ಬೇಗನೆ ಎದ್ಬಿಟ್ರೆ ಕರೆಕ್ಟಾಗಿ ನನಗೆ ಪೂಜೆ ಟೈಮಿಗೆ ಕರೆಕ್ಟಾಗಿ ಆಗಿರುತ್ತೆ. ಹಾಗಾಗಿ ಒಂದೊಂದು ಸಾರಿ 3:15 ಎದ್ದಿರ್ತೀನಿ, ಒಂದೊಂದು ಸಾರಿ 4 ಗಂಟೆಗೆ ಎದ್ದಿರ್ತೀನಿ. ಈ ಥರ ನಾನು ಟೈಮ್ನ ಅಡ್ಜಸ್ಟ್ ಮಾಡ್ಕೊಂಡು ಎದ್ದಿರ್ತೀನಿ. ಯಾಕಂದರೆ ಕಸ ಗುಡಿಸಿ, ನೆಲ ಒರೆಸಿ, ರಂಗೋಲಿ ಹಾಕೊಳ್ಳೋಷ್ಟ್ರಿಗೆ ಅರ್ಧ ಗಂಟೆ ಆಗಿಬಿಡುತ್ತೆ. ಅದರಲ್ಲೂ ನಾನು ಗುರುವಾರ ದಿನ ಸ್ವಲ್ಪ ದೊಡ್ಡದಾಗಿಯೇ ರಂಗೋಲಿ ಹಾಕ್ತೀನಿ. ಹಾಗಾಗಿ ಇನ್ನು ರಂಗೋಲಿ ಹಾಕೋದಕ್ಕೆ ಟೈಮ್ ಆಗುತ್ತಲ್ಲ ಅಂತ ಒಂದು ಸ್ವಲ್ಪ ಬೇಗನೆ ಎದ್ದಿರ್ತೀನಿ. ಇನ್ನು ಇಲ್ಲಿ ರಂಗೋಲಿಲೆಲ್ಲ ಹಾಕಿ ಪೂಜೆನೆಲ್ಲ ಮುಗಿಸ್ಕೊಂಡು ಬಂದಮೇಲೆ ಮತ್ತೆ ಇಲ್ಲಿ ಲಾಗ್ನ ಕಂಟಿನ್ಯೂ ಮಾಡ್ಕೊತಾ ಇದ್ದೀನಿ. ಯಾಕೆಂದರೆ ಆಲ್ರೆಡಿ ನಾನು ಗುರುವಾರ ಪೂಜೆನ ಯಾವ ಥರ ಮಾಡ್ತೀನಿ ಅಂತ ಹಿಂದಿನ ಲಾಗಲ್ಲೆಲ್ಲ ಶೇರ್ ಮಾಡಿದ್ದೀನಿ. ಪದೇ ಪದೇ ಅದನ್ನೇ ಶೇರ್ ಮಾಡ್ತಾಯಿದ್ರೆ ಅಷ್ಟಕ್ಕೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಪೂಜೆ ಮಾಡೋಂತಹ ವೀಡಿಯೋನ ನಾನೇನು ಶೇರ್ ಮಾಡೋದಕ್ಕೆ ಹೋಗಿಲ್ಲ. ಹಾಗೆ ಇವತ್ತು ಹಾಕಿರುವಂತಹ ರಂಗೋಲಿ ಯಾವ ಥರ ಇತ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಇನ್ನು ಇಲ್ಲಿ ಪೂಜೆನೆಲ್ಲ ಮುಗಿಸ್ಕೊಂಡು, ಹಾಗೆ ನಾನು ಸಹ ಬೆಳಗ್ಗೆ ಬೇಗ ಎದ್ದಿರ್ತೀನಲ್ವ, ಹಾಗಾಗಿ ಒಂದು ಸ್ವಲ್ಪ ಟೀನೂ ಸಹ ಕುಡಿದಾದ್ಮೇಲೆ ಮತ್ತೆ ಅಡುಗೆ ಮನೆಗೆ ಬಂದುಬಿಟ್ಟು ಇವತ್ತು ಇಡ್ಲಿ ಹಾಗೆ ಸಾಂಬಾರೆಲ್ಲ ಮಾಡ್ಕೋಬೇಕಾಗಿತ್ತು. ನಾನು ಸಾಮಾನ್ಯವಾಗಿ ಸಾಂಬಾರನ್ನೆಲ್ಲ ನೈಟೇ ಮಾಡಿಟ್ಕೊಂಡ್ಬಿಡ್ತೀನಿ, ಆದರೆ ನಿನ್ನೆ ಮಾಡೋದಕ್ಕೆ ಆಗಿರಲಿಲ್ಲ. ಹಾಗಾಗಿ ಹೇಗಿದ್ರು ಬೆಳಗ್ಗೆ ಬೇಗನೆ ಎದ್ದಿರ್ತೀನಲ್ವ, ಬೆಳಗ್ಗೆನೇ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳಿ ಬೆಳಗ್ಗಿಂದನೇ ನಾನಿಲ್ಲಿ ಇಡ್ಲಿ ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಸಿಂಪಲ್ ಆಗಿರುತ್ತೆ, ಹಾಗೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ನಮ್ಮನೇಲಿ ಹೇಗೆ ಅಂದರೆ ಈ ಥರ ಇಡ್ಲಿ ಮಾಡಿದರೆ ಸಾಂಬಾರು, ಚಟ್ನಿ, ವಡೆ ಎಲ್ಲದೂ ಇರಬೇಕು. ಹಾಗಾಗಿ ನಾನು ಬೆಳಿಗ್ಗೆ ಬೇಗನೆ ಎದ್ದಿರ್ತೀನಿ ಅಲ್ವಾ, ನನಗೆ ಕರೆಕ್ಟಾಗಿ 9:30 10 ಗಂಟೆ ಅನ್ನಷ್ಟರಲ್ಲಿ ಎಲ್ಲ ಕೆಲಸನೂ ಮುಗಿಸ್ಕೊಂಬಿಟ್ಟಿರ್ತೀನಿ. ಇನ್ನು ಮಿಕ್ಕಿರೋಂತಹ ಟೈಮಲ್ಲಿ ಏನಿರುತ್ತಲ್ವ, ಆವಾಗ ಮೇಲೆ ಕೆಲಸ ಏನಿರುತ್ತೆ ನೋಡಿ, ಕಸ ಗುಡಿಸೋದು, ಪಾತ್ರೆ ತೊಳೆಯೋದು, ಅದನ್ನೆಲ್ಲ ಮಾಡ್ಕೊತೀನಿ. ಬೆಳಗಿನ ಜಾವ ಹೆಂಗಾಗ್ಬಿಟ್ಟಿರುತ್ತೆ ಅಂದರೆ ಒಂದು ಸ್ವಲ್ಪನೂ ಕೂತ್ಕೊಳ್ಳೋಕ್ಕೆ ಟೈಮೇ ಇರೋದಿಲ್ಲ. ಹಾಗೆ ಮಕ್ಕಳು ಸ್ಕೂಲಿಗೆ ಬೇರೆ ಹೋಗ್ತಾರೆ, ಹಾಗೆ ಹಸ್ಬೆಂಡು ಕೆಲಸಕ್ಕೆ ಬೇರೆ ಹೋಗ್ತಾರಲ್ವ, ಹಾಗಾಗಿ ಒಂದು ಸ್ವಲ್ಪನೂ ಟೈಮ್ನ ವೇಸ್ಟ್ ಮಾಡ್ದೇ ಕೆಲಸನ ಮಾಡ್ಕೊತಾ ಇರ್ತೀನಿ. ಇನ್ನು ಒಂದು ಕಡೆ ಸಾಂಬಾರಿಗೆಲ್ಲ ಹುರಿದಾದ್ಮೇಲೆ ಹಾಗೆ ಸ್ವಲ್ಪ ಹಾಲನ್ನು ಸಹ ತೊಗೊಂಡು ಬಂದಿದ್ದೆ, ಅದನ್ನು ಸಹ ಇಲ್ಲಿ ಬಿಸಿ ಮಾಡ್ತಾಯಿದ್ದೀನಿ. ನಾನು ಹೇಗೆ ಅಂದರೆ ಹಿಂದಿನ ದಿನ ತೊಗೊಂಬಂದಿರೋಂತಹ ಹಾಲನ್ನೇ ಒಂದು ಸ್ವಲ್ಪ ಎತ್ತಿಕ್ಬಿಟ್ಟಿರ್ತೀನಿ. ಯಾಕಂದರೆ ಬೆಳಗಿನ ಜಾವ ಬೇಗನೆ ಹೋಗ್ಬಿಟ್ಟು ಹಾಲು ತೊಗೊಂಬರ್ಬೇಕಂತ ಆಗೋದಿಲ್ಲ. ಹಾಗಾಗಿ ಇರೋಂತಹ ಹಾಲಲ್ಲೇ ನಾನು ಟೀನ ಮಾಡ್ಕೊಂಡು ಕುಂದಿರ್ತೀನಿ. ಇನ್ನು ಮಕ್ಕಳಿಗೆಲ್ಲ ಫ್ರೆಶಾಗಿ ತೊಗೊಂಬಂದಿರೋಂತಹ ಹಾಲಲ್ಲಿ ಬಿಸಿ ಮಾಡಿ ಕೊಡ್ತೀನಿ. ಇನ್ನು ಹಾಲನ್ನು ಸಹ ಇಲ್ಲೊಂದು ಸೈಡಿಗೆ ಬಿಸಿಗಿಟ್ಟು, ಹಾಗೆ ಚಟ್ನಿಗೆ, ವಡೆಗೆ ಏನೇನು ಬೇಕು ನೋಡಿ ಅದನ್ನೆಲ್ಲ ಒಂದೇ ಸರಿಗೇ ಕಟ್ ಮಾಡಿ ಇಟ್ಕೊಂಡಿದ್ದಾಯಿತು. ಇನ್ನು ಅದಾದ ನಂತರ ನೋಡಿ ಇಡ್ಲಿಗೆ ನಾನು ರವೆ ಇಡ್ಲಿ ಮಾಡೋದ್ರಿಂದ ಅಷ್ಟಾಗೇನು ರಿಸ್ಕ್ ಅನಿಸಲ್ಲ ನನಗೆ. ಈ ಅಕ್ಕಿ ಇಡ್ಲಿ ಮಾಡೋದಾದ್ರೆ ಒಂದು ಸ್ವಲ್ಪ ಹುಳಿ ಬಂತೋ ಬರಲ್ವೋ ಅಂತ ಒಂದು ಸ್ವಲ್ಪ ಟೆನ್ಷನ್ ಆಗಿಬಿಟ್ಟಿರುತ್ತೆ. ಈ ರವೆ ಇಡ್ಲಿ ಆಗಲ್ಲ, ಬೇಗನೆ ಹುಳಿ ಬಂದುಬಿಡುತ್ತೆ. ಹಾಗಾಗಿ ನಾನು ಸಾಮಾನ್ಯವಾಗಿ ನಮ್ಮ ಮನೇಲಿ ರವೆ ಇಡ್ಲಿನೇ ಮಾಡೋದು. ಇವಾಗ 2 ದಿನ ಆಯಿತು, ಚಳಿನೂ ಅಷ್ಟಾಗಿ ಇರಲಿಲ್ಲ, ತುಂಬಾ ಚೆನ್ನಾಗಿ ಹಿಟ್ಟು ಒದಗಿ ಬಂದಿತ್ತು. ನಾನು 3/4 kg ಅಥವಾ ಒಂದೊಂದು ಸರಿ ರಜೆ ಇರೋಂತಹ ಟೈಮಲ್ಲಿ 1 kg ಈ ಥರ ಹಾಕ್ಕೊಂಡಿರ್ತೀನಿ ರವೆ ಇಡ್ಲಿಗೆ ರವೆನ. ಹಾಗೆ ರುಬ್ಬುವಾಗ ಒಂದು ಸ್ವಲ್ಪ ಅನ್ನನೂ ಸಹ ಮಿಕ್ಸ್ ಮಾಡಿ ಈ ಥರ ರುಬ್ಬಿ ಇಟ್ಕೊಂಡಿರ್ತೀನಿ ಅಲ್ವಾ, ಆವಾಗ ತುಂಬಾ ಚೆನ್ನಾಗಿ ಹುಳಿ ಬಂದಿರುತ್ತೆ. ಅದಕ್ಕೂ ಸಹ ಇಲ್ಲಿ ಉಪ್ಪು ಅದೆಲ್ಲ ಹಾಕಿ ಕಲಸಿ ಇಟ್ಬಿಟ್ರೆ ನಾನು ಮಾಡುವಂತಹ ಟೈಮಲ್ಲಿ ಕರೆಕ್ಟಾಗಿರುತ್ತಲ್ಲ ಅಂತ ಹೇಳ್ಬಿಟ್ಟು ನಾನು ಉಪ್ಪೇನು ನೈಟೇನೆ ಕಲಸಿಟ್ಕೊಂಡಿರಲ್ಲ. ಹಾಗಾಗಿ ಇವಾಗ ಉಪ್ಪನ್ನ ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ. ಇನ್ನು ಅದನ್ನೆಲ್ಲ ಮಾಡೋ ಅಷ್ಟರಲ್ಲಿ ಬೇಳೆನೂ ಸಹ ನೀಟಾಗಿ ಬೆಂದ್ಕೊಂಡಿತ್ತು. ಅದನ್ನೊಂದು ಸ್ವಲ್ಪ ಸ್ಮ್ಯಾಶ್ ಮಾಡಿ ರುಬ್ಬಿರೋಂತಹ ಮಸಾಲಾನ ಇದಕ್ಕೆ ಸೇರಿಸಿ ಇನ್ನು ಸಾಂಬಾರಿಗೆ ಒಗ್ಗರಣೆ ಕೊಟ್ಕೊಂಡ್ರೆ ಸಾಂಬಾರು ಸಹ ರೆಡಿ ಆಗಿಬಿಡುತ್ತೆ.
ಇಲ್ಲಿ ಸಾಂಬಾರು ಚಟ್ನಿ ಎಲ್ಲ ಮಾಡಿದ ನಂತರ ನಮ್ಮಣ್ಣ ಬೆಳಗಿನ ಬ್ರೇಕ್ಫಾಸ್ಟಿಗೆ ಇಲ್ಲಿಗೆ ಬರ್ತೀನಿ ಅಂತ ಹೇಳಿದೆ. ಯಾಕಂದರೆ ನಾನು ನೈಟೇ ಹೇಳಿದ್ದೆ ಅವನಿಗೆ ಇಲ್ಲಿಗೆ ಬಾ ಬಾಕ್ಸಿಗೆ ತೊಗೊಂಡು ಹೋಗುವಂತೆ, ಹಾಗೆ ಬ್ರೇಕ್ಫಾಸ್ಟು ಮುಗಿಸ್ಕೊಂಡು ಹೋಗುವಂತೆ ಅಂತ ಹೇಳ್ಬಿಟ್ಟು. ಇನ್ನು ಅವ್ನು ಬರೋ ಅಷ್ಟರಲ್ಲಿ ಇಲ್ಲಿ ಇಡ್ಲಿಗೂ ಸಹ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ನಾನಿವತ್ತು ಮಸಾಲೆ ಇಡ್ಲಿ ಮಾಡೋಣ ಅಂತ ಅಂದ್ಕೊಂಡೆ, ಆದರೆ ಟೈಮೇ ಇರಲಿಲ್ಲ. ಹಾಗಾಗಿ ಪ್ಲೇನ್ ಇಡ್ಲಿನೇ ಮಾಡಿದ್ರಾಯ್ತು ಅಂತ ಇಲ್ಲಿ ಪ್ಲೇನ್ ಇಡ್ಲಿ ಮಾಡ್ಕೊತಾ ಇದ್ದೀನಿ. ಇನ್ನು ಅದ್ರ ಜೊತೆಗೆ ಪ್ಲೇನಾಗಿ ಇದ್ರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳ್ಬಿಟ್ಟು ಮೇಲ್ಗಡೆ ಒಂದು ಸ್ವಲ್ಪ ಕಾಯಿ ತುರಿ ಹಾಗೆ ಕ್ಯಾರೆಟು ಸಬ್ಬಸಿಗೆ ಸೊಪ್ಪನ್ನ ಈ ಥರ ಸ್ಪ್ರಿಂಕಲ್ ಮಾಡಿ ಇಟ್ಟಿದ್ದೀನಿ. ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು, ಹಾಗೆ ತಿನ್ನೋದಕ್ಕೂ ಸಹ ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ಇನ್ನು ಅವನು ಸಹ ಕರೆಕ್ಟಾಗಿ ಇಡ್ಲಿ ಆಗಿರೋಂತಹ ಟೈಮಿಗೆ ಬಂದ. ಫಸ್ಟಿಗೆ ಅವನಿಗೆ ಬಾಕ್ಸಿಗೆ ಹಾಕಿಡ್ತಾ ಇದ್ದೀನಿ. ಅದಾದ ನಂತರ ಇಲ್ಲಿ ಅವನಿಗೆ ಬ್ರೇಕ್ಫಾಸ್ಟಿಗೂ ಸಹ ಹಾಕ್ಕೊಡ್ತಾಯಿದ್ದೆ. ಬಿಸಿ ಬಿಸಿಯಾಗಿ ಇಡ್ಲಿನೂ ರೆಡಿಯಾಗಿತ್ತಲ್ವ, ಹಾಗೆ ಅದ್ರ ಜೊತೆಗೆ ವಡೆನೂ ಮಾಡಿದ್ರಾಯ್ತು ಅಂತ ಹೇಳಿ ವಡೆಗೂ ಸಹ ರೆಡಿ ಮಾಡ್ಕೊತಾ ಇದ್ದೀನಿ. ಅವನು 9 ಗಂಟೆಗೆಲ್ಲ ಹೋಗ್ಬಿಡ್ತಾನೆ. ನನ್ನ ಮನೇಲಿ ನನ್ನ ಮಕ್ಕಳು 9-10ಕ್ಕೆ ಹೋಗ್ತಾರೆ, ನನ್ನ ಹಸ್ಬೆಂಡ್ 10-10:30ಗೆ ಹೋಗ್ತಾರಲ್ವ. ಫಸ್ಟ್ ಹೋಗೋದೇ ಅವನು, ಹಾಗಾಗಿ ಇಲ್ಲಿ ಮೊದಲಿಗೆ ಅವನಿಗೆ ರೆಡಿ ಮಾಡಿ ಕೊಡ್ತಾಯಿದ್ದೀನಿ. ಹಾಗೆ ಯಾರಿಗೆಲ್ಲ ಈ ಥರ ಇಡ್ಲಿ ವಡೆ ಚಟ್ನಿ ಸಾಂಬಾರೆಲ್ಲ ಇಷ್ಟ ಆಗುತ್ತೆ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ನನಗೆ ಹೇಗಂದರೆ ಹೋಟೆಲಲ್ಲಿರುವಂತಹ ಇಡ್ಲಿ ಸಾಂಬಾರು ಅಷ್ಟಾಗಿ ಇಷ್ಟ ಆಗಲ್ಲ. ನಾನು ಮಾಡಿರುವಂತಹ ಇಡ್ಲಿ ವಡೆನೇ ನನಗೆ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಮನೇಲಿ ಮಾತ್ರ ಮಾಡ್ಕೊಂಡು ತಿಂತೀನಿ. ಇನ್ನು ಹೊರಗಡೆ ಏನಾದರೂ ಹೋದಾಗ ನಾನು ಯಾವಾಗಲೂ ಮಸಾಲೆ ದೋಸೆನೇ ತಿಂತಾಯಿರ್ತೀನಿ. ನನ್ನ ಹಸ್ಬೆಂಡ್ ಅದೇ ಹೇಳ್ತಾರೆ, ಮಸಾಲೆ ದೋಸೆ ಬಿಟ್ಟು ಬೇರೆ ಏನಾದರೂ ತಿನ್ನು ಅಂತ ಹೇಳ್ಬಿಟ್ಟು. ನನಗೇನೋ ಗೊತ್ತಿಲ್ಲ, ಹೋಟೆಲಲ್ಲಿ ಮಸಾಲೆ ದೋಸೆ ಮಾತ್ರ ಇಷ್ಟ ಆಗುತ್ತೆ. ಹಾಗಾಗಿ ಇನ್ನು ಇದಾದಮೇಲೆ ನನಗೆ ವೀಡಿಯೋನ ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ. ಯಾಕಂದರೆ ಇಡ್ಲಿ ಮಾಡಿರೋ ಕಾರಣಕ್ಕೆ ಮನೇಲಿ ಪಾತ್ರೆ ಎಲ್ಲ ಜಾಸ್ತಿ ಇದ್ಬಿಡ್ತವೆ. ಇನ್ನು ಅವತ್ತಿನ ದಿನ ಮನೆ ಕೆಲಸನೂ ಜಾಸ್ತಿ ಇರುತ್ತಲ್ವ. ಹಾಗಾಗಿ ಇನ್ನು ನಾನು ಮತ್ತೆ ಸಂಜೆಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತು ಈವ್ನಿಂಗ್ ಸ್ನ್ಯಾಕ್ಸಿಗೆ ಅಂತ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೆ. ಆ ಟೈಮಲ್ಲಿ ಈ ಕಾಲಿಫ್ಲವರ್ ಸಿಕ್ತು. ಕಾಲಿಫ್ಲವರಲ್ಲಿನೇ ಏನಾದರೂ ಡ್ರೈ ಆಗಿ ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಇದನ್ನು ಮಾಡ್ತಾಯಿದ್ದೀನಿ. ಮೊದಲಿಗೆ ಇಲ್ಲಿ ಕಾಲಿಫ್ಲವರ್ನ ಈ ಥರ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ಬಿಸಿ ನೀರಿಗೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿ ನೆನೆಸಿಟ್ಕೊತಾ ಇದ್ದೀನಿ. ಯಾಕಂದರೆ ಅದರಲ್ಲಿ ಹುಳ ಏನಾದರೂ ಇದ್ದರೆ ಹೋಗಲಿ ಅನ್ನೋ ಕಾರಣಕ್ಕೆ ಅದನ್ನು ಒಂದು 5 ನಿಮಿಷ ಬಿಸಿನೀರಲ್ಲೇ ಬಿಟ್ಬಿಟ್ಟು ಇಲ್ಲಿ ಇದಕ್ಕೊಂದು ಮಸಾಲಾನ ರೆಡಿ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಇಲ್ಲೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನಿಗೆ 1 ಸ್ಪೂನು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಹಾಗೆ ಒಂದು 3-4 ಹಸಿರು ಮೆಣಸಿನ್ಕಾಯಿ, 1 ಗೆಡ್ಡೆ ಬೆಳ್ಳುಳ್ಳಿ, 1 ಇಂಚ್ ಆಗುವಷ್ಟು ಶುಂಠಿನ ಹಾಕ್ಕೊತಾ ಇದ್ದೀನಿ. ಹಾಗೆ 1 ಹಿಡಿ ಆಗೋಷ್ಟು ಕರಿಬೇವಿನ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಮೇನ್ ಬೇಕಾಗಿರೋದು ಕರಿಬೇವಿನ ಸೊಪ್ಪು, ಹಾಗಾಗಿ ಜಾಸ್ತಿ ಸೇರಿಸ್ಕೊತಾ ಇದ್ದೀನಿ. ಹಾಗೆ 1 ಸ್ಪೂನ್ ಆಗುವಷ್ಟು ಜೀರಿಗೆನ ಸೇರಿಸ್ಕೊತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಕರಿಬೇವಿನ ಪೂರ್ತಿಯಾಗಿ ಕ್ರಿಸ್ಪಿ ಆಗಬೇಕು ಅಂತ ಏನಿಲ್ಲ. ನಾವು ನಾರ್ಮಲಾಗಿ ಈ ಪಲ್ಯಕ್ಕೆ ಹಾಗೆ ಸಾಂಬಾರಿಗೆ ಯಾವ ಥರ ಒಗ್ಗರಣೆ ಹಾಕ್ಕೊಂತೀವಿ ನೋಡಿದ್ದು, ಯಾವ ಥರ ಫ್ರೈ ಆಗಿರುತ್ತಲ್ವ ಆ ಥರ ಫ್ರೈ ಆದರೆ ಸಾಕು. ಇದನ್ನು ಇವಾಗ ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ. ತಣ್ಣಗಾದ ನಂತರ ಇಲ್ಲೊಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಮಿಕ್ಸಿ ಜಾರಿಗೆ ನಾವೇನು ಹುರಿದಿಟ್ಕೊಂಡಿದ್ವಲ್ಲ ಮಸಾಲ, ಅದನ್ನ ಹಾಕ್ಕೊಂಡು ರುಬ್ಬೋದಕ್ಕೆ ಎಷ್ಟು ಬೇಕು ನೋಡಿ ನೀರು ಅಷ್ಟನ್ನ ಸೇರಿಸ್ಕೊಂಡು ಇಲ್ಲಿ ರುಬ್ಕೊಂಡು ಬರ್ತಾಯಿದ್ದೀನಿ. ನುಣ್ಣಗೆ ರುಬ್ಕೊಳ್ಳಿ ಆದಷ್ಟು, ಆವಾಗ ನಾವು ಮಾಡುವಂತಹ ಈ ಡ್ರೈ ಫ್ರೈ ಏನಿರುತ್ತಲ್ವ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ರುಬ್ಕೊಂಡು ಬಂದ ನಂತರ ಇಲ್ಲಿ ಒಂದು ಮಿಕ್ಸಿ ಬೌಲಿಗೆ ಅದನ್ನು ಸೇರಿಸ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ಒಂದು 4 ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲವರ್ನ ಸೇರಿಸ್ಕೊತಾ ಇದ್ದೀನಿ. 1-2 ಸ್ಪೂನು ಕಡಲೆ ಹಿಟ್ಟು, ಹಾಗೆ ಒಂದು 3 ಸ್ಪೂನು ಮೈದಾ ಹಿಟ್ಟು, ಒಂದು 3 ಸ್ಪೂನು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಕಾರ್ನ್ಫ್ಲವರ್ನ ಕ್ವಾಂಟಿಟಿನ ಜಾಸ್ತಿ ತೊಗೊಂಡಿದ್ದೀನಿ. ನೀವು ಸಮ ಪ್ರಮಾಣದಲ್ಲೂ ಸಹ ತೊಗೋಬೋದು. ಯಾಕಂದರೆ ಕ್ರಿಸ್ಪಿಯಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಕಾರ್ನ್ಫ್ಲವರ್ ಕ್ವಾಂಟಿಟಿನ ಜಾಸ್ತಿ ತೊಗೊಂಡಿದ್ದೀನಿ. ಇನ್ನು ಅದಾದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಿಮ್ಗೆ ಏನಾದರೂ ನೀರಿನ ಅಗತ್ಯತೆ ಇದ್ದರೆ ಮಾತ್ರ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೀರಿನ ಅಗತ್ಯತೆ ಏನಿಲ್ಲ ಅಂದರೆ ನಾವೇನು ರುಬ್ಕೊಂಬಂದಿರ್ತೀವಲ್ಲ ಮಸಾಲ, ಅದರಲ್ಲೂ ಸಹ ನೀರಿನ ಅಂಶ ಇರುತ್ತೆ, ಅಷ್ಟೇ ಸಾಕಾಗುತ್ತೆ. ನಾನೇನಿಲ್ಲ ಎಕ್ಸ್ಟ್ರಾ ಏನೋ ನೀರನ್ನ ಸೇರಿಸ್ಕೊಳ್ಳಲ್ಲ. ಯಾಕಂದರೆ ನಾನು ರುಬ್ಕೊಂಬಂದಿರೋಂತಹ ಮಸಾಲೆನೇ ಒಂದು ಸ್ವಲ್ಪ ತೆಳುವಾಗಿತ್ತಲ್ವ, ಹಾಗಾಗಿ. ಇನ್ನು ಇದಕ್ಕೆ ಬಿಸಿ ನೀರಿಗೆ ನಾವೇನು ಕಾಲಿಫ್ಲವರ್ನ ಹಾಕಿಟ್ಟಿದ್ವಲ್ವ, ಬಿಸಿನೀರಿಂದ ಈ ಥರ ಶೋಧಿಸ್ಕೊಂಡು ತೊಗೊಂಬಂದಿದ್ದೀನಿ. ಈ ಕಾಲಿಫ್ಲವರ್ನ ಅದಕ್ಕೆ ಸೇರಿಸ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಾವು ಮಾಡ್ಕೊಂಡಿರೋಂತಹ ಬ್ಯಾಟರ್ ಏನಿತ್ತಲ್ವ ಅದು ನೀಟಾಗಿ ಇದಕ್ಕೆ ಕೋಟಿಂಗ್ ಆಗಬೇಕು. ನಾವು ಎಷ್ಟು ಚೆನ್ನಾಗಿ ಕೋಟಿಂಗ್ ಮಾಡ್ತೀವೋ ಈ ಡ್ರೈ ಫ್ರೈ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ನೀವು ಬೇಕಾದರೆ ಒಂದು ಅರ್ಧ ಗಂಟೆ ಏನಾದರೂ ನೀವು ನೆನೆಸಿಟ್ಕೋಬೋದು. ನಾನಿಲ್ಲಿ ಇನ್ಸ್ಟೆಂಟಾಗಿ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಈವ್ನಿಂಗ್ ಸ್ನ್ಯಾಕ್ಸ್ ಅಲ್ವ, ಟೀ ಜೊತೆಗಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ. ನೀವೇನಾದರೂ ಸ್ನ್ಯಾಕ್ಸು ಸಂಜೆ ಮಾಡ್ತೀವಿ ಅಂದರೆ ಒಂದು 4 ಗಂಟೆ 3 ಗಂಟೆ ಅನ್ನಷ್ಟರಲ್ಲಿ ಇದನ್ನು ನೆನೆಸಿಟ್ಬಿಟ್ರೆ ತಿನ್ನುವಾಗ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಇನ್ನು ಇದನ್ನು ಮಾಡೋ ಅಷ್ಟರಲ್ಲೇ ಎಣ್ಣೆನೂ ಸಹ ನಾನು ಬಿಸಿಗೆ ಇಟ್ಕೊಂಡಿದ್ದೆ. ಎಣ್ಣೆನೂ ಸಹ ಬಿಸಿಯಾಗಿದೆ. ಇದನ್ನು ಇವಾಗ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಗೋಬಿ ಮಂಚೂರಿಯೆಲ್ಲ ಯಾವ ಥರ ಫ್ರೈ ಮಾಡ್ಕೊತೀವಿ ನೋಡಿ, ಅದೇ ಥರನೇ ಫ್ರೈ ಮಾಡ್ಕೋಬೇಕಾಗತ್ತೆ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಯಾವ ಥರ ಫ್ರೈ ಮಾಡ್ತಾಯಿದ್ದೀನಿ ಅಂತೇಳ್ಬಿಟ್ಟು. ನಿಮಗೆ ಒಂದೇ ಸರಿಗೆ ಕ್ರಿಸ್ಪಿ ಅನ್ನಿಸ್ಲಿಲ್ಲ ಅಂದರೆ ನೀವು ಇದನ್ನು ಒಂದು ಸರಿ ತೆಗೆದುಬಿಟ್ಟು ಒಂದು 5 ನಿಮಿಷ ಹಾಗೆ ಬಿಟ್ಬಿಡಿ. ಅದಾದ ನಂತರ ಮತ್ತೆ ಎಣ್ಣೆನ ಬಿಸಿ ಮಾಡಿಕೊಂಡು ಮತ್ತೆ ನೀವು ಇದಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೋದು. 2 ಸರಿ ನಾವು ಈ ಥರ ಡ್ರೈ ಫ್ರೈ ಮಾಡೋದ್ರಿಂದ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಇನ್ನು ಒಂದು ಬ್ಯಾಚು ನಾನು ಫ್ರೈ ಮಾಡ್ಕೊಂಡ ನಂತರ ಇನ್ನೊಂದು ಬ್ಯಾಚು ಸಹ ಅದೇ ಥರನೇ ಫ್ರೈ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಇವಾಗ 2 ಬ್ಯಾಚಿಗೆ ಏನು ಫ್ರೈ ಮಾಡಿದ್ದೆ ಅಲ್ವಾ, ಅದನ್ನು ಇವಾಗ ಇನ್ನೊಂದು ಸರಿ ನೀಟಾಗಿ ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಥರ 2 ಸರಿ ನಾವು ಫ್ರೈ ಮಾಡೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ.
ನೀವು ಬೇಕಾದರೆ ಹೀಗೇನು ತಿನ್ಬೋದು. ನಾನು ಇದಕ್ಕೆ ಒಂದು ಸ್ವಲ್ಪ ಮೇಲ್ಗಡೆ ಅಚ್ಕಾರದ ಪುಡಿ ಹಾಗೆ ಕಾಲ ನಮಕ್ಕು ಹಾಗೆ ಒಂದು ಸ್ವಲ್ಪ ಚಾಟ್ ಮಸಾಲಾನ ಸ್ಪ್ರಿಂಕಲ್ ಮಾಡ್ತಾಯಿದ್ದೀನಿ. ಈ ಥರ ಸ್ಪ್ರಿಂಕಲ್ ಮಾಡುವಾಗ ತಿನ್ನುವಾಗ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ, ಈ ಟಂಗಿ ಫೀಲ್ ಬರುತ್ತೆ ಅನ್ನೋ ಕಾರಣಕ್ಕೆ ಈ ಥರ ನಾನು ಸ್ಪ್ರಿಂಕಲ್ನ ಮಾಡ್ಕೊತಾ ಇದ್ದೀನಿ. ಇನ್ನು ಇದು ರೆಡಿ ಆಯಿತು ನೋಡಿ, ಸಖತ್ ಟೇಸ್ಟಿಯಾಗಿರುವಂತಹ ಗೋಬಿ ಡ್ರೈ ಫ್ರೈ ರೆಡಿ ಆಯಿತು. ಸೂಪರ್ ಆಗಿರುತ್ತೆ. ಈ ಗೋಬಿ 65 ಅಥವಾ ಗೋಬಿ ಮಂಚೂರಿ ಮಾಡಿದಾಗ ಅದ್ರ ಮಸಾಲನೇ ಬೇರೆ ಇರುತ್ತೆ, ಹಾಗೆ ನಾನಿವತ್ತು ಹಾಕಿರುವಂತಹ ಮಸಾಲನೇ ಬೇರೆ ಇದೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನನಗೆ ಇದ್ರದ್ದು ಡೀಪ್ ಫ್ರೈ ಮಾಡುವಾಗ ಸ್ಮೆಲ್ ಬರ್ತಾ ಇರುತ್ತೆ ನೋಡಿ, ಗೋಬಿ ಫ್ರೈ ಮಾಡುವಾಗ ತುಂಬಾ ಇಷ್ಟ ಆಗುತ್ತೆ ಅದರದ್ದು ಫ್ಲೇವರ್ ಮಾತ್ರ. ಅದು ಮಾಡುವಾಗ ಯಾವಾಗ ತಿಂತೀವೋ ಅನ್ನೋ ಥರ ಅನ್ನಿಸ್ತಾ ಇತ್ತು. ನೋಡ್ತಾ ಇರ್ಬೋದು ನೀವು ಇಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಇನ್ನು ನಾನು ಸಹ ಇಲ್ಲಿ ಟೀನ ಕುಡ್ಬಿಟ್ಟು ಸ್ನ್ಯಾಕ್ಸ್ನ ತಿಂದಾದಮೇಲೆ ಇವತ್ತು ಅಡುಗೆ ಏನೂ ಜಾಸ್ತಿ ಇರಲಿಲ್ಲ, ರೈಸ್ ಮಾತ್ರ ಮಾಡೋದಿತ್ತು. ಇನ್ನೂ ಟೈಮ್ ತುಂಬಾ ಇತ್ತಲ್ವ ಅಂತೇಳಿ ಇಲ್ಲಿ ಇವತ್ತೊಂದು ಸ್ವಲ್ಪ ಶೇಂಗಾದ ಹೋಳಿಗೆನ ಮಾಡಿದ್ರಾಯಿತು ಅಂತ ಇಲ್ಲಿ ಶೇಂಗಾದ ಹೋಳಿಗೆಗೆ ರೆಡಿ ಮಾಡ್ಕೊತಾ ಇದ್ದೆ. ನಾನು ಈ ಶೇಂಗಾ ಹೋಳಿಗೆನ ಫಸ್ಟ್ ಟೈಮೇ ಮಾಡ್ತಾಯಿರೋದು. ನನಗೂ ಮಾಡೋಕ್ಕೆ ಬರುತ್ತೋ ಇಲ್ವೋ ಅಂತ ಗೊತ್ತಿಲ್ಲ. ನೋಡೋಣ, ಮಾಡೋಕ್ಕೆ ಬಂದರೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ಈ ವಿಡಿಯೋನ ಸಹ ಇದರಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ನಾನು ಆಲ್ರೆಡಿ ನನ್ನ ಚಾನಲಲ್ಲಿ ಶೇಂಗಾ ಹೋಳಿಗೆ ರೆಸಿಪಿನ ಹಾಕಿದ್ದೀನಿ, ಆದರೆ ನಾನು ಮಾಡಿದ್ದಲ್ಲ, ನಮ್ಮಮ್ಮ ಮಾಡಿದ ರೆಸಿಪಿನ ಹಾಕಿದ್ದೀನಿ. ನಮ್ಮಮ್ಮ ಬೆಂಗಳೂರಿಗೆ ಬಂದಿದ್ರು, ಅವತ್ತು ಯಾಕೋ ಇದೇ ಥರ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ನಮ್ಮಮ್ಮ ಸರಿ ಮಾಡ್ಕೊಡ್ತೀನಿ ಅಂತ ಅಂದಿದ್ದಕ್ಕೆ ಅವತ್ತು ವೀಡಿಯೋನ ಶೇರ್ ಮಾಡಿದ್ದೆ. ಇವಾಗ ನಮ್ಮಮ್ಮ ಮಾಡಿರುವಂತಹ ವೀಡಿಯೋನ ನೋಡಿಬಿಟ್ಟು ನಾನು ಇಲ್ಲಿ ಯಾವ ಥರ ಮಾಡಿದ್ದಾರೆ ಏನು ಅಂತ ನೋಡ್ಕೊಂಬಿಟ್ಟು ಇಲ್ಲಿ ಇವತ್ತು ಶೇಂಗಾ ಹೋಳಿಗೆ ಮಾಡ್ಕೊತಿದ್ದೀನಿ. ಅದೇನೋ ಹೇಳ್ತಾರಲ್ವ, ಕಲಿಯೋ ಮೊದಲವರೆಗೂ ಮಾತ್ರ ಬ್ರಹ್ಮವಿದ್ಯೆ ಕಲ್ತ ಮೇಲೆ ಕೋತಿ ವಿದ್ಯೆ ಅಂತ ಹೇಳ್ತಾರಲ್ವ, ಅದೇ ಥರನೇ ಅನ್ನಿಸ್ತು ನನಗೆ ಇವತ್ತು. ಯಾಕಂದರೆ ಈ ಥರ ಏನಾದರೂ ಹೋಳಿಗೆ ರೆಸಿಪಿಗಳು, ಏನಾದರೂ ಒಂದು ಸ್ವಲ್ಪ ಸ್ವೀಟ್ ರೆಸಿಪಿಗಳು ಏನಾದರೂ ಮಾಡಬೇಕು ಅಂದರೆ ನನಗೊಂದು ಸ್ವಲ್ಪ ಭಯ ಆಗುತ್ತೆ, ಕೆಟ್ಟೋಗ್ಬಿಟ್ರೆ ಏನು ಮಾಡೋದು ಅಂತ ಹೇಳ್ಬಿಟ್ಟು ಈ ಮಾತು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಬೇಸನ್ ಲಾಡು ಬರುತ್ತಲ್ವ, ಬೇಸನ್ ಲಾಡು ನನಗೆ ಇದುವರೆಗೂ ಮಾಡೋದಕ್ಕೆ ಬಂದಿಲ್ಲ. ಒಂದು 3 ಸರಿ ಏನೋ ಮಾಡಿಬಿಟ್ಟು ಕೆಡಿಸ್ಬಿಟ್ಟಿದ್ದೀನಿ. ಹಾಗಾಗಿ ಬೇಸನ್ ಲಾಡು ಮಾಡೋದಕ್ಕೆ ಹೋಗಲ್ಲ ನಾನು. ಅದೇ ಥರ ಇದು ಆಗ್ಬಿಟ್ರೆ ಏನಪ್ಪ ಮಾಡೋದು ಅಂತ ಅಂದ್ಕೊಂಡೆ. ಆದರೆ ನಿಜ ಹೇಳಬೇಕು ಅಂದರೆ ತುಂಬಾ ಚೆನ್ನಾಗಿ ಬಂತು. ಯಾರು ಬೇಕಾದರೂ ಈ ಹೋಳಿಗೆನ ಮಾಡ್ಬೋದು ಅನ್ನೋಷ್ಟು ಚೆನ್ನಾಗಿ ಬಂದಿತ್ತು. ಉದಾಹರಣೆಗೆ ನಾನೇ ಇದ್ದೀನಿ, ಯಾಕಂದರೆ ಫಸ್ಟ್ ಟೈಮು ಈ ಹೋಳಿಗೆನ ಮಾಡಿದಾಗ ಭಯದಲ್ಲೇ ಮಾಡಿದ್ದೆ, ಆದರೆ ಮಾಡುವಾಗ ತುಂಬಾ ಖುಷಿ ಆಯಿತು. ಯಾಕಂದರೆ ಫಸ್ಟ್ ಟೈಮ್ ಮಾಡಿದ್ರೂ ತುಂಬ ಚೆನ್ನಾಗಿ ಮಾಡಿದ್ದೆ. ಇನ್ನು ಇದೆಲ್ಲ ಮಾಡಿದ್ದಲ್ವ ನಮ್ಮಮ್ಮಂಗೂ ಹೇಳಿದ್ರೆ ಆಯಿತು ಅಂತ ಹೇಳಿ ನಮ್ಮಮ್ಮಂಗೆ ವಿಡಿಯೋ ಕಾಲ್ ಮಾಡಿ ನಾನು ಮಾಡಿರುವಂತಹ ಹೋಳಿಗೆಗಳನ್ನ ತೋರಿಸಿದೆ. ನಮ್ಮಮ್ಮ ಅದೇ ಹೇಳ್ತಿದ್ರು, ನನಗಿಂತ ಚೆನ್ನಾಗಿ ಮಾಡಿದೆಯಲ್ವ ನೀನು, ಚೆನ್ನಾಗಿದ್ದಾವೆ ಅಂತ ಹೇಳ್ಬಿಟ್ಟು. ಇಷ್ಟೇ ನೋಡು, ಬರಲ್ಲ ಅಂದರೆ ಏನೂ ಬರಲ್ಲ, ಒಂದು ಸರಿ ಕೆಟ್ಟರೆ ಕೆಡಲಿ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ನಾವು ಮಾಡ್ತಾ ಕೂತ್ಕೊಂಡ್ಬಿಟ್ರೆ ಅದಾಗದೆ ಬಂದುಬಿಡುತ್ತೆ ಅಂತ ಹೇಳ್ತಾಯಿದ್ರು. ಹಾಗಾಗಿ ತುಂಬಾ ಖುಷಿ ಆಯಿತು. ಇನ್ನು ಇಲ್ಲಿ ಹೋಳಿಗೆನೆಲ್ಲ ಮಾಡಾದ ನಂತರ ಇನ್ನು ಟೈಮು 7:30 8 ಗಂಟೆ ಆಗಕ್ಕೆ ಬಂದಿತ್ತು. ಇನ್ನು ನನ್ನ ಮಕ್ಕಳಿಗೆ ಅಂತ ಎತ್ತಿಕ್ಕಿದ್ದೆ ನೋಡಿ ಗೋಬಿನ, ಅದನ್ನು ಸಹ ಇಲ್ಲಿ ಡೀಪ್ ಫ್ರೈ ಮಾಡಿ ಕೊಡ್ತಾಯಿದ್ದೀನಿ. ಇನ್ನು ಹಾಗೆ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ಮಾಡಿರುವಂತಹ ರೆಸಿಪಿ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ. ಥ್ಯಾಂಕ್ ಯು.